ಗುರ್ಲಾಪುರ ಕ್ರಾಸ್ ಕಬ್ಬು ಬೆಳೆಗಾರರು ಏನು ಬೆಂಬಲ ಬೆಲೆಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದೀವಿ. ಸಾಕಷ್ಟು ಜನ ರೈತರು ನನ್ನೊಂದಿಗೆ ಇದ್ದಾರೆ, ಕಬ್ಬು ಬೆಳೆಗಾರರು ನನ್ನೊಂದಿಗೆ ಇದ್ದಾರೆ. ಸತತ 7 ದಿನಗಳಿಂದ ಅವರು ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಸಂಧಾನ ಮಾತುಕತೆ ನಡೀಲಿಲ್ಲ. ಸರ್ಕಾರದಿಂದ HK ಪಾಟೀಲ್ರು ಬಂದಿದ್ರು, ಬಂದಷ್ಟೇ ಸ್ಪೀಡ್ ಆಗಿ ಹೊರಟೋಗ್ಬಿಟ್ರು ಅವರು. ಹೇಳ್ರಿ ಸರ್. ಕಬ್ಬು ಬೆಳೆಗಾರರಿಗೆ ಆಯ್ತು, ನಮ್ಮ ಗ್ಯಾಂಗಿನ ಹುಡುಗರಿಗೆ ಆಯ್ತು, ನಮ್ದು ಏನ್ ಬೆಲೆ ನಿಗದಿ ಐತಿ ರೈತರ ತವ್ರದೇ ಹೇಳ್ತದ್ರಿ. ನಾವು ಕಾರ್ಮಿಕರದ್ದು ಕಬ್ಬ ಬೆಳೆಸಿ ಕಡ್ದು ನಾವು ಹೇಳ್ತೀವ್ರಿ. ಕಬ್ಬ ಬೆಳೆಸಿ ಅಟ್ಟ ರೈತರು ಕೊಟ್ಟಾರ, ಅವ್ರಿಗೆ ನಾವು ಬೆಂಬಲ ಇಲ್ಲತ್ತಲ್ಲ, ಅವ್ರಿಗೆ ಬೆಂಬಲ ನಾವು 100ಕ್ಕೆ 100 ಇದೀವಿ. ನಮ್ಮ ಕಡ್ದಿದ್ದು 114 ನಮ್ಮ ಡಿಫರೆನ್ಸ್ ಬರ್ಬೇಕ್ರಿ. ಕಬ್ಬಿನ ಬಿಲ್ 3500 ಘೋಷಣೆ ಮಾಡ್ಬೇಕು. ಸರ್ಕಾರ ಯಾವುದೇ ಇರಲಿ, ನಾವು ಯಾರು ನಮ್ಮ ಸಚಿವರು ಬರಲಿ, ನಮ್ಮ ಉಸ್ತುವಾರಿ ಅವರು ಬರಲಿ, ನಮ್ಮ MLA ಬರಲಿ, ಯಾರ ಸಲುವಾಗಿಯೂ ನಾವು ಏನು ಗುದ್ದಾಡಕತ್ತಿಲ್ಲ. ನಮಗೆ 3500 ಬಿಲ್ ಬೇಕು, 114 ನಮ್ಮ ಡಿಫರೆನ್ಸ್ ಬರಬೇಕು. ರೈತ ಸಂಘ ನಾವು ಚುನಾಪನ ಪೂಜಾರಿ ಆತು, ನಮಗೆ ಅಪ್ಪಾಜಿ ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಶಶಿಕಾಂತ್ ಗುರುಜಿ ಆತು, MG ಅಂಗಡಿ ಅವರಾತು, ಕೆಂಪಯ್ಯ ಅಂಗಡಿ ಅವರಾತು, ಇವರೆಲ್ಲ ನಮ್ಮ ನೇತೃತ್ವದಾಗ ನಿಂತಾರಂದ್ರೆ 3500 ಬಿಲ್ ಈ ಗುರ್ಲಾಪುರದಿಂದ ತಗೊಂಡೇ ಹೊಕ್ಕಿವು. ನಾವು ಬೆಂಗಳೂರಿಗೆ 20 ಮಂದಿ ಬರ್ರಿ, ನೀವು 10 ಮಂದಿ ಬರ್ರಿ, ಇದನ್ನ ಯಾರು ಹೇಳತಕ್ಕದ್ ನಮಗಲ್ಲ. ಯಾರು ನಮಗ ಬರ್ಲ್ರಿ 100ಕ್ಕೆ 100ನ ಮೇಡಮ್ ಅವ್ರನ್ನ 2 ದಿವಸ ಟೈಮ್ ಕೊಟ್ಟಾರಿ. ನಾವು 4 ದಿವಸ ಅವ್ರಿಗೆ ಗುದ್ದಾಡ್ತೀವ್ರಿ. ಆದ್ರೂ ಅವ್ರಾಗೆ ಇಲ್ಲಿ ಬಂದು ನಮಗೆ ತೀರ್ಮಾನ ಹೇಳ್ಬೇಕ್ರಿ. ನಾವಾಗೆ ಅಂತರೂ ಹೋಗಂಗಿಲ್ಲ. 7ನೇ ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ. ನಮ್ಮ ಗುರುಜಿ ಅವರು, ನಮ್ಮ ಚುನಾಪನ ಪೂಜಾರಿ, ನಮ್ಮ MG ಅಂಗಡಿ ಅವರು. ಹೋಗ್ತೀರಾ? ಓಕೆ ಮೇಡಮ್, ಹಂಗಲ್ಲ ಮೇಡಮ್, ಹೇಳ್ತಾ ಇದ್ದೀವಿ. ಈ ಸದ್ ಏನ್ ಚರ್ಚೆ ನಡೆದಿಲ್ಲ, ಇದೇ ಓಕೆ ಆಗ್ಬೇಕು ನಮ್ಮ ಆಶೆ. ಒಪ್ತೀರಾ? ಶಶಿಕಾಂತ್ ಗುರುಜಿ ಆದ್ರೆ ಚೆನ್ನಪ್ಪನ ಇದರಾಗ್ಲಿ ಅದು ಬೇಡ. ಹೈವೇ ಬಂದ್ ಮೊದಲು ನಮ್ದು ಟ್ರೈಕ್ ಕೂಲ್ ಆಗಲಿ. ಓಕೆ, ಎಸ್, ಯಾರು ಮಾತಾಡ್ತೀರಿ? ಓಕೆ ನೋಡ್ರಿ ತಂಗಿ, ನಾವು 12 ಎಕರೆ ಭೂಮಿ ಲಾವಣಿ ಮಾಡೇನ್ರಿ. ಅದಕ್ಕೆ ಗೊಬ್ಬರ ಗೂಡಿ ಕಸ ಕಡ್ಡಿ ಆಳಿನ ಪಗಾರ ಎಲ್ಲ ಮೇಲೆ ಭಾಳ ಐತ್ರಿ. ಈಗ ಅವ್ರಿ 23,500 ಕೊಡ್ಲಿಕ್ಕಂದ್ರ ರೀ ನಾವು ಹಗ್ಗ ತಗೊಂಡ್ ಹೋಗೋದು ಗ್ಯಾರಂಟಿ ನಾಕತ್ರಿ. ಯಾಕಂದ್ರೆ ಸಾಲ ತೆಗ್ಸಕ್ಕೆ ಎಲ್ಲ ಮಾಡಿದೀವ್ರಿ. ಹಾ ರೀ, ಯಾಕಂದ್ರೆ ಕರೆದೈತಿ ಸಾಲ ತೆಗ್ತದ ನಾವ್ರಿ ಎಲ್ಲ ಹಾಕಿದೀವ್ರಿ ಅದಕ್ಕೆ ಭೂಮಿಗೆ ರೀ. ಈಗ ರೀ ಮತ್ರಿ ಅದ್ರದ್ದು 3,500 ಕೊಡ್ಲಿಕ್ಕಂದ್ರೆ ನಮಗೆ ಏನ್ ಬರ್ತದ ಪರ್ಸಂಗ್ ರೀ. ಹಾ ರೀ, ರೈತರದ್ದು ಏನು ಕ್ಯಾಟ ಹೆಂಡ್ರ ಮಕ್ಳ ಸಣ್ಣ ಕೂಸ್ ಮೊದ್ಲಾಗ್ರಿ ನೋಡ್ರಿ ಭೂಮಿಯಾಗ ಸಣ್ಣ ಹಾಕಿವ್ರಿ. ಅದ್ರ ನಮ್ಗೇನು ಫಲ ಇಲ್ರಿ. ಅಲ್ಲ, ಈಗ ಇಲ್ಲಿಗೆ ಬಂದು ಮಾತಾಡಕ್ಕೇನ್ರಿ ಅವ್ರಿಗೆ? ಇಲ್ಲಿಗೆ ಬಂದು ಮಾತಾಡಕ್ಕೇನ್ರಿ ಅವ್ರಿಗೆ? ಅಂದ್ರೆ ನೀವ ಬರ್ರಿ ಅಲ್ಲಿ 10 ಜನ, ನೀವ ಬರ್ರಿ ಅಲ್ಲಿ 20 ಜನ ಅಂದ್ರೆ ಇಲ್ಲಿ ಹೋರಾಟಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಚಂದಕ್ ಮಾಡ್ತಿದಾರೇನ್ರಿ ಇಲ್ಲಿ ಹೋರಾಟ? ಅಲ್ಲಿ ಬಂದ್ರಿ ಅವ್ರವ್ರ ಮೀಟಿಂಗ್ ಮಾಡ್ಕೊಂಡ ರೈತರನ್ನ ಇದು ಮವಾಳ ಮಾಡತಾರ ಅವ್ರು. ಅದಕ್ಕೆ ಇಲ್ಲೇ ನಿರ್ಧಾರ ಆಗ್ಬೇಕ್ರ. ಅದು ಇಲ್ಲಿದ್ರೆ ಇಲ್ಲಿದ್ರ ಮಾತುಕತೆ ಬಹಳ ತೀವ್ರ ಆಗುತ್ತ. ಅಲ್ಲಾದ್ರೆ 4 ಗೋಡೆ ಮಧ್ಯೆ ಮಾತಾಡಿ ಹೌದು ಹೆಂಗಡೆ ಮಾಡಿ ಮುಗಿಸ್ತಾರೆ. ಇಲ್ಲಿ ರೈತರ ಮುಂದೆ ಎಲ್ಲರ ಮುಂದೆ ಆಗ್ಬೇಕಾರ, ತೀರ್ಮಾನ ಆಗ್ಬೇಕಾರ. ಸರ್, ಯಾಕೆ ಬರಲ್ರಿ ಸರ್? ಯಾಕೆಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ರೈತರಿಗೆ ಮರ್ಯಾದೆ ಇಲ್ವಾ? ಇಷ್ಟು ಸಂಖ್ಯೆಯಲ್ಲಿ ಹೊಲ ಜಮೀನು ಹೆಂಡತಿ ಮಕ್ಕಳು ಊರು ಎಲ್ಲಾ ಬಿಟ್ಟು ರಾತ್ರಿ ಹಗಲು ಎನ್ನದೆ ಇಲ್ಲೇ ಚಳಿ ಆದ್ರು ಮಳೆ ಆದ್ರು ಬಿಸಿಲಾದ್ರೂ ಇಲ್ಲೇ ಬೀಡು ಬಿಟ್ಟು ಏನ್ ರೈತರು ಹೋರಾಟ ಮಾಡ್ತಿದಾರಲ್ರಿ. ಈ ರೈತರ ಮಧ್ಯೆ ಬಂದು ಮಾತಾಡೋದ್ರಲ್ಲಿ ತಪ್ಪೇನಿದೆ? ಕಳ್ಕೊಳ್ಳೋದೇನಿದೆ ರೀ ಸರ್? ಅಲ್ಲಿ ಇಲ್ಲಿ ಹೋಗಿ ಉದ್ಘಾಟನೆ ಮಾಡ್ತಾರ, ಅಲ್ಲಿ ಇಲ್ಲಿ ಹೋಗಿ ಟೇಪ್ ಕಟ್ ಮಾಡ್ತಾರ, ಅಲ್ಲಿ ಇಲ್ಲಿ ಹೋಗಿ ದೀಪ ಬೆಳಗ್ತಾರ, ಎಲ್ಲ ಮಾಡ್ತಾರ. ಆದ್ರೆ ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇರುವಂತಹ ಅನ್ನದಾತ ರೈತರ ಮಧ್ಯೆ ಕುಂತು ಮಾತಾಡಕ್ ಅವ್ರಿಗೆ ತ್ರಾಸ ಏನು? ಮೊದಲನೇದಾಗಿ ಏನು ಇವತ್ತು ರೈತರ ಹೋರಾಟವನ್ನ ಒಡೆದಗಿಸಿಂದ ಇವತ್ತೇನಾದ್ರೆ ಡಿವೈಡ್ ಮಾಡ್ಬೇಕಂತದ್ದು ಇವತ್ತು ಸರ್ಕಾರಕ್ಕೆ ಫಸ್ಟ್ ಗುರಿ ಆದ್ರಿ. ಅದು ಯಾವುದೇ ಕಾರಣಕ್ಕೆ ಆಗಲ್ಲ. ಇನ್ನೊಂದೇನಂದ್ರೆ ಸಕ್ಕರೆ ಮಾಲೀಕರು ಅವರೇ ಶಾಸಕರದಾರ, ಅವರೇ ಸಚಿವರದಾರ, ಎಲ್ಲರೂ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ. ಇವತ್ತು ಇಲ್ಲಿ ತನಕ ಏನು ರೈತರಿಗೆ ಮೋಸ ಮಾಡಿಸಿಂದ ಇಲ್ಲಿ ತನಕ ಅವರು ಕಾರ್ಖಾನೆಗಳನ್ನ ನಡೆಸಿದಾರ. ಅದ್ರದ್ದು ಆಳ್ವಿಕೆ ಈಗ ಮುಕ್ತಾಯಕ್ಕೆ ಬಂದದ. ಈಗೆಲ್ಲ ರೈತರ ಕೈಯಲ್ಲಿ ಬಂದ್ಬಿಡ್ತೀನ. ಈಗ ಕಬ್ಬು ಕಾರ್ಖಾನೆಗಳು ಏನಿದ್ದಾರೆ ಸರ್, ಅವ್ರ ಮಾಲೀಕರು ಒಂದಾದ್ಮೇಲೆ ಒಂದು ಫ್ಯಾಕ್ಟರಿ ತೆಗಿತಿದಾರ್ರಿ, ಹೌದಿಲ್ರಿ? ಅದ ಕಬ್ಬು ಹಾಕೋ ರೈತರು, ಕಬ್ಬು ಬೆಳೆಯೋ ರೈತರು ದಿನದಿಂದ ದಿನಕ್ಕೆ ಸಾಲ ಮಾಡೇ ಸಾಯ್ತಿದಾರ. ಅಂದ್ರೆ ಲಾಭ ಯಾರಿಗ ಬರ್ತಿದೆ ರೀ? ಲಾಭ ನೋಡ್ರಿ ಕಾರ್ಖಾನೆ ಮಾಲೀಕರಿಗೆ ಮತ್ತು ಸರ್ಕಾರಕ್ಕೆ ಇವತ್ತು ಲಾಭ ಆಲಕತ್ತದ. ಅದಕ್ಕೆ ಇವ್ರು ಏನ್ ಮಾಡಕತ್ತಾರ, ಹೆಂಗಾದ್ರೂ ಮಾಡಿ ರೈತರ ತಲೆ ಹೊಡೆದಗಿಸಿಂದೆ ಇವ್ರು ಏನದಾಗ ಇವತ್ತು ಕಾರ್ಖಾನೆಗಳ ನಡೆಸಿ ರೈತರಿಗೆ ಇನ್ನ ಎಷ್ಟು ಆತ್ಮಹತ್ಯೆಗಳಾಗಬೇಕು. ಇನ್ನ ರೈತರಿಗೆ ಇವತ್ತ ದಿನನಿತ್ಯ ಅಲ್ಲಲ್ಲಿ ಆತ್ಮಹತ್ಯೆಗಳು ಕೇಳಿ ಬರ್ತಾವ. ಇವತ್ತೇನದ ಅವ್ರು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು 4 ಗೋಡೆಗಳ ಮಧ್ಯೆ ಮಾತಾಡಿ ಅಂದ್ರೇನು, ಜನರ ಹತ್ರ ಬಂದ್ರ ನೇರವಾಗಿ ಇಲ್ಲೆಲ್ಲ ಇವತ್ತೇನು 3,500 ಕೇಳಿದಾರ ಅದನ್ನ ಕೊಡ್ಬೇಕಾಗ್ತದ. HK ಪಾಟೀಲ್ ಬಂದು ಹೋದ್ಮೇಲೆ ಏನ್ ನಡೀತಂತ ಗೊತ್ತಾ ನಿಮ್ಗ? ಅಲ್ಲಿ ರೋಡ್ನ್ಯಾಗ ಏನ್ ನಡೀತಂತ ಗೊತ್ತ್ರಿ? ಅಲ್ಲಿ ರೈತರು ಗೆರಾವ್ ಹಾಕಿದ್ರು, ಅವ್ರಿಗೆ
ಮತ್ತ ಅವ್ರ ಕಾರ್ ಮುಂದೆ ಎಲ್ಲರೂ ಉರುಳಿ ಬಿದ್ರು ನಮ್ಮ ಮೇಲೆ ಹಾಸ್ಕೊಂಡು ಹೋಗ್ರಿ, ನೀವು ನಮ್ಮ ಹೆಣದ ಮೇಲೆ ಹಾಸ್ಕೊಂಡು ಹೋಗ್ರಿ ಅಂದ್ರು. ಇಷ್ಟೆಲ್ಲಾ ಆದ್ರೂ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ ಅಂತ ಅನ್ಸುತ್ತಾ? ಯಾರು ಮಾತಾಡ್ತೀರಿ? ಕ್ಷೇತ್ರದೊಳಗ 2 ಮಂದಿ ಸಚಿವರು ಅದಾರ್ರಿ, ಬಿಟ್ಟು ಎಚ್ ಕೆ ಪಾಟೀಲ್ ಅವ್ರು ಯಾಕೆ ಬಂದ್ರಿ? ಜಾರಕಿಹೊಳಿ ಅವ್ರು ಅವ್ರದ್ದು ಕಾರ್ಖಾನೆ ಅದಾರಿ. ದೆನ್ ಶಿವಾನಂದ ಪಾಟೀಲ್ ಬರ್ಬೇಕಾಗಿತ್ರಿ, ಹೆಬ್ಬಾಳ್ಕ ಮೇಡಮ್ ಅವ್ರದ್ದು ಫ್ಯಾಕ್ಟ್ರಿ ಐತ್ರಿ. ಅವ್ರು ಯಾಕೆ ಬರ್ಲಿಲ್ಲ, ಇವ್ರು ಯಾಕೆ ಬಂದ್ರಿ? ಅದ್ ಪತ್ರಿಕಾ ಮಾತ್ರ ನಾವು ಕೇಳಿಸ್ತೀವಿ. ಪಾರ್ಟಿಗೆ ಏನ್ ಸಂಬಂಧ ಇಲ್ರಿ, ಪಾರ್ಟಿ ಸಂಬಂಧ ಇಲ್ಲ. ಮತ್ತೆ ಎಚ್ ಕೆ ಪಾಟೀಲ್ ಅವ್ರು ಯಾಕೆ ಬಂದ್ರಿ? ಎಚ್ ಕೆ ಪಾಟೀಲ್ ಅವ್ರು ಮತ್ತೆ ಕಾರ್ಖಾನೆ ಇದ್ದವ್ರು ಬರ್ಬೇಕಾಗಿದ್ರಲ್ಲ, ಅದಕ್ಕೆ ರೀ ಎಚ್ ಕೆ ಪಾಟೀಲ್ ಅವ್ರು ಬಿಟ್ಟು ಇವ್ರು ಯಾಕೆ ಬಂದ್ರಿ? ಈಗ ಈ ಸಮಸ್ಯೆಯಲ್ಲಿ ಪಾರ್ಟಿ ಯಾರ್ರಿ? ಒಂದು ರೈತರು, ಇನ್ನೊಂದು ಕಾರ್ಖಾನೆ ಮಾಲೀಕರು, ಸಚಿವರು, ಶಾಸಕರು, ಅಧ್ಯಕ್ಷರು, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಅವರು, ಜಿಲ್ಲಾ ಪಂಚಾಯತ್ ಗೊತ್ತಿಲ್ಲ, ಆದ್ರೆ ಅವರು ಪಾರ್ಟಿ ಆಗ್ತಾರ. ಸೊ ಈಗ ಪಾರ್ಟಿ ಆದವರು ಹೆಂಗ್ ಬರ್ತಾರ ಸಮಸ್ಯೆ ಬಗೆಹರ್ಸಕ? ಬರ್ಬೇಕಲ್ರಿ. ಎಚ್ ಕೆ ಪಾಟೀಲ್ ಅವ್ರು ಯಾಕೆ ಬಂದ್ರಿ? ಇವರು ಮತ್ತೆ ಇವ್ರು ಲೋಕಲ್ದಾಗ 2 ಮಂದಿ ಸಚಿವರು ಅದಾರಲ್ಲೇ. ಕಾರ್ಖಾನೆ ಅಂದ್ರೆ ಅವ್ರದ ಕಾರ್ಖಾನೆ ಅಂದ್ರೆ ಇದಕ್ಕೆ ರಾಜೀನಾಮೆ ಕೊಡ್ಬೇಕ್ರಿ. ಅವರೇ ಸಚಿವ ಸ್ಥಾನ ರಾಜೀನಾಮೆ ಕೊಡ್ಬೇಕು. ಈ ಇಷ್ಟು ಮಂದಿ ಎಲ್ಲ ರೈತರು ಮಾಡೋದ್ನ ಕಾರ್ಖಾನೆ ಮಾಲಕರು ಇರುದು ಅದಕ್ಕೆ ಇಲ್ಲಿ ಬರ್ಬೇಕ್ರಿ. ಆಡಳಿತ ಇಲ್ಲಿ ಇವ್ರು ಬರ್ಬೇಕು, ಶಾಸಕರು ಬರ್ಬೇಕು. ಅಲ್ರಿ, ತಮಗ್ ಲಾಸ್ ಮಾಡ್ಕೊಂಡು ಅವ್ರು ಹೆಂಗ್ರಿ ಸಮಸ್ಯೆ ಬಗೆಹರಿಸ್ತಾರ? ಅವ್ರಿಗೆ ಲಾಸ್ ಆಗುತ್ತಲ್ಲ ಅವ್ರಿಗೆ. 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತಂದ್ರ ಎಷ್ಟು ಕೋಟಿ ಹೊರೆ ಅವ್ರಿಗೂ ಬೀಳುತ್ತಲ್ರಿ? ಅಲ್ರಿ, 8 ಕೋಟಿ ಮಂದಿ ಇವ್ರದಾರ ರೈತರದಾರ. ಅವ್ರು 100-200 ವಿಚಾರ ಮಾಡ್ರಿ, ಲಕ್ಷಾನ್ ಗಂಟ್ಲೆ ಕೋಟಿ ಗಂಟ್ಲೆ ಯಾವತ್ತು ಖರ್ಚಾಗತ್ತೆ. ಇದಕ್ಕೇನು ಇದು ಹೇಳ್ತಾರ, ಎಲ್ಲೆಲ್ಲ ಉದ್ಘಾಟನೆ ಮಾಡ್ತಾರ ಶಾಸಕರದಾರು, ಇಂಥವ್ರೆಲ್ಲ ಏನ್ ಮಾಡ್ತಾರ? ಏನ ಇದು ಮಾಡಕ್ ಹೊಂಟಾರ? ಬರ್ತೀನ್ರಿ ಸರ್, ಬೇಡ್ರಿ, ನಾ ಹಿಡಿತೀನಿ. ಶಾಸಕರು ಹೋಗುವಾಗ ನಾವೇ ಕಾರ್ ಮುಂದೆ ಬಿದ್ದಿದ್ದೀವಿ. ಯಾಕೆಂದ್ರೆ ಇವಾಗ 7 ದಿನ ಆತು ರೈತ ಹೋರಾಟ ಹೋರಾಟ ಮಾಡಕ್ಕೆ ನಾವು ಅವ್ರು ಬರ್ಲಿ ಅಂತ ಮಾಡತ್ತಿದ್ದೀವಿ. ಅಲ್ಲಿ ಹೋಗಿ ಮಾಡೋದಲ್ಲ, ಇಲ್ಲೇ ನಮ್ಮ ರೈತರ ಮನವೊಲಿಸಿ ಏನು ನಿರ್ಣಯ, ಏನು ನ್ಯಾಯ 3500 ಬಿಲ್ ಕೊಟ್ಟು ಹೋಗ್ಬೇಕಂತ ನಾವು ಸ್ಟ್ರೈಕ್ ಮಾಡಿದ್ದೀವಿ. ಅವರು ಇನ್ನ ನಾಳೆ ನಾಡ್ದು ಬೆಂಗಳೂರು ಬರ್ರಿ. ರೈತ ಬೆಂಗಳೂರಿಗೆ ಯಾವಾಗ ಹೋಗಕ್ಕೆ ಹೇಳಿ ಮೇಡಮ್? ಬೆಂಗಳೂರಿಗೆ ಯಾವಾಗ ಹೋಗಕ್ಕೆ? 1 ಟನ್ ಕಬ್ಬ ಬೆಳಿಬೇಕಾದ್ರೆ, 1 ಎಕರೆ ಕಬ್ಬ ಬೆಳೆಸಬೇಕಾದ್ರೆ 50,000-60 ಸಾವಿರ ರೂಪಾಯಿ ರೈತಿಗೆ ಖರ್ಚಾಗ್ತಾ ಇದೆ ಮೇಡಮ್. ರೈತಿಗೆ 50,000-60 ಸಾವಿರ ರೂಪಾಯಿ ಯಾವ ಬ್ಯಾಂಕ್ಲೂ ಕೊಡಂಗಿಲ್ಲ. 1 ಎಕರೆಗೆ ಬೆಳೆಸಾಲ ಏಟ 50,000 ರೂಪಾಯಿ ಕೊಡ್ತಾರೆ, 40,000-50 ಸಾವಿರ ರೂಪಾಯಿ ಕೊಡ್ತಾರೆ. ಯಾವಾಗ ಬೆಳೆಸೋದು? ಯಾವಾಗ ಬೀಜ ಹೆಚ್ಚಾಗೈತಿ, ಗೊಬ್ಬರ ಹೆಚ್ಚಾಗೈತಿ. ಈ ನೆರೆಹೊಳೆ ಆದ್ಮೇಲೆ ಕಬ್ಬು ಕಟಾವಕ್ ಬಂದಾಗ ಈ ದರ ನಿಗದಿ ಮಾಡದೆ ರೈತರನ್ನ ಕಾಯಿಸೋದು, ಅಲ್ಲಿ ಬೆಳೆ ಒಣಗಿ ತೂಕ ಕಡಿಮೆ ಆಗತ್ತಾ? ಎಲ್ಲ ಪ್ರೀ ಪ್ಲಾನ್ಡ್ ರೀ ಸರ್, ಇದು ಎಲ್ಲ ಅವ್ರದ್ದು ನಾಟಕ ಮೇಡಮ್. ಇವಾಗ ನಾವ್ ಏನ್ ಮಾಡತ್ತಿದ್ರ? ರೈತ ಸರಿಯಾಗಿ ಕಬ್ಬು ಬೆಳೆದ ಬೆಂಬಲ ಬೆಲೆ ಇಲ್ಲ. ಈಗ ಏನು ಗೊಬ್ಬರ ಔಷಧ ತುಟ್ಟಾಗೈತಿ. ಇವಾಗ ಬಸ್ ಫ್ರೀ ಮಾಡ್ಯಾರ, ಬಿಟ್ಟಿ ಭಾಗ್ಯ ಮಾಡ್ಯಾರ. ಯಾರು ಕೂಲಿ ಆಳುಗಳು ಬರ್ತಾ ಇಲ್ಲ. ಹೀಗಾಗಿ ರೈತನ ದಿಕ್ಕು ತಪ್ಪಿಸಿ ರೈತ ಬೆಳೆದ ಬೆಂಬಲ ಬೆಲೆ ಇಲ್ಲ. ಅದಕ್ಕಾಗಿ ರೈತರು 7 ದಿನ ಆತು ಪ್ರತಿಭಟನೆ ಮಾಡಕತ್ತಿ. ಬೆಂಗಳೂರಿಗೆ ಯಾಕೆ ಹೋಗ್ಬೇಕು ಮೇಡಮ್? ಇಲ್ಲೇ ಮಾಡ್ಬೇಕಲ್ಲ. ಸರ್ಕಾರದ ಪರವಾಗಿ 2 ಸಚಿವರು ಜಿಲ್ಲೆಯಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗಾಗಲೇ 2 ಸ್ವಂತ ಒಡೆತನದ ಕಾರ್ಖಾನೆಗಳಿದ್ದಾವೆ. ಒಂದು ಮಾನ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರ ಬ್ರದರ್ ಆದಂತ ಚಂದ್ರರಾಜ್ ಹಟ್ಟಿಹೊಳಿ ಅವರು ಹಿಡಿತದಲ್ಲಿ ಇಟ್ಕೊಂಡಿರ ಮೇಡಮ್. ಈಗಾಗಲೇ ಜಿಲ್ಲೆಯಲ್ಲಿ ಸಚಿವರು ಇರಾಕಾಗಲೇ ಎಚ್ ಕೆ ಪಾಟೀಲ್ ಯಾಕೆ ಕಳಿಸ್ಬೇಕು? ಎಚ್ ಕೆ ಪಾಟೀಲ್ ಏನ್ ಅವಶ್ಯ ಇದೆ? ಎಚ್ ಕೆ ಪಾಟೀಲ್ ಸರ್ಕಾರ ಕಾರ್ಖಾನೆ ಮಾಲೀಕರ ಕೈಗೊಂಬೆಯಾಗಿ ಈ ನಮ್ಮ ರೈತರ ಇದನ್ನು ಒಡೆಯುವಂತ ಹುನ್ನಾರಕ್ಕೆ ಬಂದು ಇದನ್ನ ಅಲ್ಲೋಲ್ ಕಲ್ಲೋಲ್ ಮಾಡ್ಬೇಕನ್ನೋ ಉದ್ದೇಶ ಅವ್ರದ್ದಿದೆ. ಇದು ಯಾವುದೇ ಕಾರಣಕ್ಕೂ ಒಡೆಯಲ್ಲ. ಒಂದು ವೇಳೆ 7ನೇ ತಾರೀಕು ನಮ್ಮ ಗುರೂಜಿ ಅವರ ನೇತೃತ್ವದಲ್ಲಿ ಕರೆ ಕೊಟ್ಟದ್ದಾದ್ರೆ ಇದು ನಮಗೆ ನ್ಯಾಯ ಸಿಗ್ಲಿಕ್ಕಂದ್ರ ರಾಜ್ಯ ವ್ಯಾಪ್ತಿ 50 ಲಕ್ಷ ಜನ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನಿಂತು ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳುತ್ತೇವೆ. ಸರ್ ಈಗ ಸರ್ ಈಗ ಇವರು ಯಾರು ಎಚ್ ಕೆ ಪಾಟೀಲ್ರು ಬಂದ್ರಲ್ರಿ, ಹೋದ ಮೇಲೆ ಅವರು ನಿಜಕ್ಕೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರ? ಈ ವಿಚಾರದಲ್ಲಿ ಏನೊಂದು ಆಗುತ್ತಾ? ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಆಟಿಟ್ಯೂಡ್ ನೋಡ್ತಿದ್ರೆ ಇದು ಬಹಳ ಸೀರಿಯಸ್ ಮ್ಯಾಟರ್ ಅಂತ ಅವರು ತಗೊಂಡ. ಮೇಡಮ್, ನಂದೊಂದು ಮಾತ್ರಿ, ಫ್ಯಾಕ್ಟ್ರಿ ಯಾರದವ್ರಿ?
ಎಲ್ಲ ರಾಜಕೀಯವ್ರದಾವ, BJP ಇರಲಿ ಕಾಂಗ್ರೆಸ್ ಇರಲಿ. 200 ರೂಪಾಯಿ ರೈತರಿಗೇನು ದೊಡ್ಡದಲ್ರಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ದಲ್ಲಿ 20 ಕಿಲೋಮೀಟರ್ಗೆ ಒಂದು ರೇಟ್ ತಗೋತಾರ, 100 ಕಿಲೋಮೀಟರ್ ಏನ್ ತಗೊಂಡ್ ಬರ್ತಾರೋ ಅದಕ್ಕೂ ಸೇಮ್ ರೇಟ್ ಮಾತಾಡಿದ್ರು ಈಗ ಎಚ್ ಕೆ ಪಾಟೀಲ್ರು ಬಂದು ಒಂದು ಇದು ಹೇಳಿದ್ರಿ, ವೇಯಿಂಗ್ ಮಷಿನ್ ಹೇಳಿದ್ರಿ, 2 ಕಟಾವ್ದು ಹೇಳಿದ್ರಿ, 3 ಬಾಕಿದ್ ಹೇಳಿದ್ರಿ, 4 ಅದು ಹೇಳಿದ್ರಿ. ಈ ಕಬ್ಬು ಬೆಳೆಗಾರರು ಎದಕ್ ಹೋರಾಟ ಮಾಡ್ತಿದಾರಂತ ಅವ್ರಿಗೆ ಏನಾದ್ರು ಮೈಕ್ ಇಟ್ರೆ ಇದೆಲ್ಲ ಸಮಸ್ಯೆ ಹೇಳ್ತಾರ. ಓನ್ಲಿ ಟೈಮ್ ಪಾಸಿಗೆ ಎಲ್ಲ ಟಿಕ್ ಮಾಡ್ಕೊಂಡು ಇದಕ್ಕೆಲ್ಲ ಬಹಳ ಮಾತುಕತೆ ನಡಿಬೇಕು. ಈಗ ಆಗಲ್ಲ, ಇದಕ್ಕೆ ಟೈಮ್ ಹಿಡಿತೈತಿ, ನಾಳೆ ಬೆಳಗ್ಗೆ ಅಂದ್ರೆ ನಾಳೆ ಬೆಳಗ್ಗೆ ಆಗಲ್ಲ, ಇದು 4-5 ರೌಂಡ್ ಆಗಬೇಕು. ಕಬ್ಬು ಕಟಾವಿಗೆ ಬಂದೈತಿ, ಕಾರ್ಖಾನೆಗಳು ಈಗಾಗಲೇ ನೀವು ಬಂದ್ ಮಾಡಿಲ್ಲ ಅಂತ ಸ್ಟಾರ್ಟ್ ಆಗಬಿಡ್ತಿದ್ವು ಅವು. ಇಂಥ ಸಂದರ್ಭದಲ್ಲಿ ಇನ್ನೂ ಟೈಮ್ ಬೇಕಂದ್ರ ಎಷ್ಟು ದಿನ ಅಂತ ನಿಮ್ಮನ್ನ ಬೀದಿಗೆ ಮೇಡಮ್, ಮಕ್ಕಳಿಗೆ ಹೆಂಗ್ ಚಾಕ್ಲೇಟ್ ಕೊಟ್ರ ಮಗುನ ಸುಮ್ ಕುಂಡ್ರಸ್ತಾರಲ್ರಿ, ಆ ತರ ಏನ್ ನಾಟಕ ಮಾಡ್ಕೊಂಡ್ ಬಂದಾರ್ರಿ. ಅದ್ರ ಒಂದ್ 10 ಮಂದಿನ ಕರ್ಕೊಂಡೀಗ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವಾಗ 7ನೇ ತಾರೀಕಿಗೆ. ಈಗ ಏನ್ ಮಾಡ್ತಾರ, 7ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಮಟ್ಟ ರಿಪೋರ್ಟ್ ಕೊಡ್ತೀವತ್ತಾರ. ಅದನ್ನ ದಿಕ್ ತಪ್ಪಿಸಬೇಕ್ರಿ ಇವ್ರ. ಅವ್ರು ಹೇಳೋದ್ ನೋಡಿದ್ರಿ, ಈಗ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ 7ನೇ ತಾರೀಕು ಎಲ್ಲಾ ಹೆದ್ದಾರಿ ಬಂದ್ ಮಾಡಿ ರೈತರು ಉಗ್ರ ಪ್ರತಿಭಟನೆ ಮಾಡ್ತಾರ ಅಂತ. ಸೊ ಇವ್ರ ಟೈಮ್ ಹೇಳೋದು ಯಾವಾಗ? 7ನೇ ತಾರೀಕು ಮುಂಜಾನೆ 10 ಗಂಟೆ ಅಂದ್ರೆ 7ನೇ ತಾರೀಕು ಮುಂಜಾನೆ 10 ಗಂಟೆ ಅಂದ್ರೆ 10 ಗಂಟೆಗೆ ನೀವು ಪ್ರತಿಭಟನೆ ಮಾಡಕ್ ಕರೆ ಕೊಟ್ಟಿದ್ರಿ. ಆವಾಗ್ಲೇ ಇವ್ರು ಅಲ್ಲೇ ಚೆಕ್ಮೇಟ್ ಇಡೋದು, ಅದ ಟೈಮಿಗೆ ನಾವು ಹೇಳ್ತೀವಿ ಅಂತ ಅಲ್ಲ. ಅಂದ್ರೆ ಇದು ಜಸ್ಟ್ ಟೈಮ್ ಮೋಸ ರೀ. ಈ ತರ ಎಲ್ಲ ಮೋಸ ಮಾಡಿ ರೈತರನ್ನೆಲ್ಲ ದಿಕ್ ತಪ್ಪಿಸಿ ನಮ್ಮನ್ನ ಹಾಳಿಗೆ ಇಲ್ಲಿ ತನ ಹಾಳಿಗೆಡವ್ರಿಗೆ ಒಬ್ರು ವಿಷ ತಗೊಂಡಾರ ಮನ್ರಿ. ಈಗ ತಗೊಂಡಾರ ಹಿಂಗ ಇನ್ನೂ ಮತ್ತೆ ಯಾರ್ಯಾರಿಗೆ ಎಷ್ಟಾಡ್ ಕಷ್ಟ ಅಂತೂ ಹೇಳ್ಬಾರ್ದ್ರಿ. ಕಬ್ಬು ಕಟಾವ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ರೈತರು ಬದುಕಕ್ ಜಾಗಿಲ್ರಿ. ಯಾಕಂದ್ರೆ ಒಂದೊಂದು ಬ್ಯಾಂಕ್ನಾಗ 10 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಲೋನು, ವೆಹಿಕಲ್ ಲೋನ್ಗಳದಾವ್ರಿ. ಆ ಲೋನ್ ಕೊಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವ್ರು ನೋಟಿಸ್ ಕಳಿಸ್ತಾರೆ. ಈಗ ಇವ್ರು ಕೊಟ್ಟ ದುಡ್ಡಿಗೆ ರೀ ಮೊದ್ಲ ಏನಾಗಿದ್ರಿ, ಕಬ್ಬುಗಳು ಈ ವರ್ಷ ಇಳುವರಿ 20-25 ಟನ್ ಕಬ್ಬು ಬರ್ತಾ ಇದೆ, ಅಷ್ಟೇ ಬರ್ತಾ ಇದ್ರಿ ಪೀಕದಲ್ಲಿ. ಯಾಕಂದ್ರೆ ನೆರೆ ಹಾವಳಿ ಬಂತು, ಅಲ್ಲಿ ಕಬ್ಬು ಹಾಳಾಗಿದ್ರಿ. ಈ ಡೊನ್ ಹುಳ ಹತ್ತಿ ಕಬ್ಬು ಹಾಳಾಗಿದ್ರಿ. ಯಾಕಂದ್ರೆ ರೈತರು 2,000 ರೂಪಾಯಿ ಕೊಂಚಿಲ್ ಗೊಬ್ಬರದಾಗ ಗೊಬ್ಬರನ ಹಾಕಾಕ್ತಾ ಇರಲ್ರಿ. ಯಾಕಂದ್ರೆ ದುಡ್ಡ ಇಲ್ಲಾಂದ್ರೆ ಎಲ್ಲಿದ್ ಗೊಬ್ಬರ ಹಾಕ್ತಾನ್ರಿ ಅವ. ಅಷ್ಟು ಕಷ್ಟ ಪರಿಸ್ಥಿತಿ. ಈಗ ಇವ್ರು ಬಂದದ್ದು ಚಾಕ್ಲೇಟ್ ಕೊಟ್ಟು ನೋಡಿದ್ರಿ, ಅವ್ರ ಮಗು ಸುಮ್ ಕುಂಡ್ರಿಸ್ಬೇಕಂತ. ಮಗು ಸುಮ್ ಕುಂಡ್ರ ಹಾಕಿದ ತಯಾರಿಲ್ಲ. 7ನೇ ತಾರೀಕು ಏನು ತೋರಿಸ್ಬೇಕ, ಏನು ಮಾಡ್ಬೇಕು ಅನ್ನೋದನ್ನ ನಾವು 7ನೇ ತಾರೀಕು ಮಾಡಿ ತೋರಿಸ್ತೀವಿ ಮೇಡಮ್. ಸರ್, ಯಾವ ಭಾಗದ ರೈತರು ತಮ್ಮ, ಯಾಕೆ ಅಂದ್ರೆ ಇವತ್ತು ವಿಜಯಪುರದಲ್ಲೂ ಕೂಡ ಒಂದು ದೊಡ್ಡ ಪ್ರತಿಭಟನೆ ನಡೆದಿದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಭಾಗದಲ್ಲೂ ಕೂಡ ದೊಡ್ಡ ಹೋರಾಟ ನಡೀತಾ ಇದೆ. ಹೀಗೆ ಕಬ್ಬು ಬೆಳೆಗಾರರು ರಾಜ್ಯಾದ್ಯಂತ ಇದ್ದಾರೆ ರೀ ಸರ್. ಎಲ್ಲೆಲ್ಲಿ ನಾಳೆ 7ನೇ ತಾರೀಕು ಪ್ರತಿಭಟನೆ ನಡೀತದೆ? ಈಗ ಬೀದರ್, ಗುಲ್ಬರ್ಗ, ಯಾದಗಿರಿ, ಈ ಬಿಜಾಪುರ, ಬಾಗಲಕೋಟೆ ಮತ್ತು ಮುಖ್ಯವಾಗಿ ಬೆಳಗಾವಿ, ಈ ಭಾಗದಲ್ಲಿ ಅತಿ ಹೆಚ್ಚು ಎಲ್ಲಿ ಕಬ್ಬು ಅದಲ್ರಿ, ಆ ಕಬ್ಬಿನ ಬೆಳೆಗಾರರು ಎಲ್ಲರೂ ಕೂಡ ಈಗಾಗಲೇ ಈ ವಿಚಾರವಾಗಿ ಕಬ್ಬಿನ ಒಂದು ಬೆಲೆ ನಿಗದಿಗಾಗಿ ಹೋರಾಟ ನಡೆದ. 7ನೇ ತಾರೀಕು ಬಂದ್ ಮಾಡೋದು ಯಶಸ್ವಿ ಆಗೇ ಆಗ್ತದ. ಈಗಾಗಲೇ ನಾವು 10 ಲಕ್ಷ ಜನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ರೈತರು ಎಲ್ಲಾ ಕಡೆಗೆ ಏನದ ನ್ಯಾಷನಲ್ ಹೈವೇಗಳನ್ನ ಬಂದ್ ಮಾಡತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಏನ್ ಇವತ್ತ ಎಚ್ ಕೆ ಪಾಟೀಲ್ ಅವ್ರು ಬಂದಿದ್ರು, ಏನ್ ಅಲ್ಲಿ ಬಾಗಲಕೋಟೆ ತನ ಹೋಗಿದಪ್ಪ, ಅಲ್ಲಿ ತನ ಸುಮ್ಮನೆ ಏನ್ ರೈತರು ಕುಂತಾರೆ 7 ದಿವಸದಿಂದ ಹೋಗಿ ಬಾ ಅಂತಕ್ಕಂಥ ಒಂದು ಸಿದ್ದರಾಮಯ್ಯನವ್ರ ಮಾತಾದಂತ ನಮ್ಗೆ ಅನಿಸ್ತದ. ಯಾಕಂದ್ರೆ ಅವ್ರು ಅವರು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಇವತ್ತು ಬಂದಾರಪ್ಪ ಅಂತಂದ್ರ ನಮ್ಮ ರೈತರಿಗೆ ಏನೋ ಒಂದು 200 ರೂಪಾಯಿ ಹೆಚ್ಚಿಗೆ ಕೊಡ್ತಾರಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ವಿ. ಆದ್ರೆ ಅವರು ಬಂದಿರತಕ್ಕಂಥದ್ದು ಏನೋ ಸುಮ್ಮನೆ ಟೈಮ್ ಪಾಸ್ ಬಂದಗಿಸಿಂದ ಇವತ್ತೇನದ ರೈತರಿಗೆ ದಿಕ್ ತಪ್ಪಿಸಿ ನೀವು ಬರೀ ಬೆಂಗಳೂರಿಗೆ ಅಂತಾರೆ. ಬೆಂಗಳೂರಿಗೆ ನಮ್ಗೆ ಬರೋ ಅವಶ್ಯಕತೆ ಇಲ್ಲ. ನಾಳೆ ಏನು ಘೋಷಣೆ ಮಾಡ್ತೀರಿ ಸಾಯಂಕಾಲ ತನಕ ನಾವು ಘೋಷಣೆ ಮಾಡ್ರಿ, ಇಲ್ಲ ಅಂತಂದ್ರೆ ನ್ಯಾಷನಲ್ ಹೈವೇ ಬಂದ್ ಆಗ್ತಕ್ಕಂಥದ್ದು 100% ಅಂತ ನಾ ತಿಳಿಸ್ತೀನಿ. ಏನು ಹೇಳಂಗಿಲ್ಲ ರೀ. 3,500 ರೂಪಾಯಿ ಬಿಲ್ ಮಾಡ್ಬೇಕ್ರಿ ಒಣ್ಣೆದ. ಮತ್ತು ಈಗ ಸಕ್ರೆ ಹೆಂಗೆ ಮಾಡತ್ತಾರಲ್ಲ ಹಂಗೆ ಫ್ಯಾಕ್ಟ್ರಿ ಅವ್ರು ಇದು ಮಾಡ್ಬೇಕಲ್ಲ, ಬಿಲ್ ಕೊಡಬೇಕು. ಈ 7 ದಿವಸ ಆತ್ರಿ ಪಾಪ ರೈತರದ್ದು ಎಷ್ಟು ಗೋಳಿ ಐತ್ರಿ. ಆದ್ರೆ ಮತ್ತೆ ಈಗ ಜಾಸ್ತಿ ಆಕೈತ್ರಿ. ಮತ್ತು ಹಂಗಾದ್ರೆ ಈಗ ಅವ್ರು ಸರ್ಕಾರದವ್ರು ಬಂದು ಏನಾರ ತೀರ್ಮಾನ ಮಾಡ್ಬೇಕಾಗಿತ್ತರಲ್ಲ, ಮಾಡ್ಬೇಕಾಗಿತ್ತು. ಬಂದ್ ಏನು ಮಾಡಿರಿ ಅವ್ರು? ಏನೂ ಮಾಡಿಲ್ರಿ. ಬಂದ್ ಮಾಡ್ಬೇಕಾಗಿತ್ತು, ಮಾಡಿಲ್ರಿ. ಅದಕ್ಕೆ ಆದಷ್ಟು ಬೇಗ 7 ದಿವಸ ಆತ್ರಿ. ಈಗ ಅದು ಏನೂ ಮಾಡಿಲ್ಲ. ಆದಷ್ಟು ಬೇಗ ಮಾಡಿದ್ರೆ ಚಲೋ ಆಕತಿತ್ತು ಅನ್ನೋದು ಅಷ್ಟೇ ರೀ. ರೈತರ ಕಬ್ಬು ಇಳುವರಿ ಬೀಳೋರಿ. ಕಬ್ಬು ಎಕರೆ ಗಂಟೆ ಕಬ್ಬು ಕಡಿದ್ರು ರೈತರು ಹೊಣ್ಣಂಗಿಲ್ರಿ. ಕಬ್ಬು ಅದವ್ರಿ. ರೈತ ಸಂಘದ ಅಟ್ರು ಬಂದ ಅಧ್ಯಕ್ಷರು ಅದಾರ್ರಿ. ಯಾರ ಇಟ್ಟು ಒರ್ಯಾಡು ಒಬ್ರು ರಾಜಕೀಯವ್ರು ಯಾರು ಒಂದು 3-4 ಮಂದಿ ಅಟ್ಟ ಬಂದಾರ್ರಿ. ಆಯ್ತಾಯ್ತಾಯ್ತು.
ಈಗ 25 ದಿನ ಆತ್ರಿ ಇಲ್ಲಿ ಅಲ್ಲ ಈಗ ಆಯ್ತು. ಈಗ ಎಷ್ಟು ಹೊರೆ ಒಂದು ಫ್ಯಾಕ್ಟರಿ ಮಾಲೀಕರಿಗೆ ಎಷ್ಟು ಹೊರೆ ಬೀಳತ್ರಿ? ಯಾರೇ ಹೇಳ್ತಿದ್ರು 300 ಕೋಟಿ 400 ಕೋಟಿ 500 ಕೋಟಿ ಹೊರೆ ಬಂದ್ರ ಹೆಂಗ ಮಾಲೀಕರು ಅದನ್ನ ನಿಭಾಯಿಸ್ಕೋತಾರ? ಇಲ್ರಿ ಮೇಡಮ್ ನೋಡ್ರಿ, ನಮ್ಮಲ್ಲಿ 20 ಲಕ್ಷ ಟನ್ ಕಬ್ಬ ಜಗತಾರ್ರಿ. ಒಂದ್ ಫ್ಯಾಕ್ಟ್ರಿ ಅವ್ರು 20 ಲಕ್ಷ ಟನ್ ಕಬ್ಬ ಜಗತಾರ್ರಿ. 200ದಂತೆ ಆದ್ರೆ 40 ಕೋಟಿ ಹೋಗತ್ರಿ. 400 ರೂಪಾಯಿ ಕೊಟ್ರಂದ್ರ 80 ಕೋಟಿ ಹೋಗತ್ರಿ ಅಷ್ಟೇ ರೀ. ಅವ್ರಿಗೇನ 1000 ಕೋಟಿ 200 ಕೋಟಿ 100 ಕೋಟಿನೂ ಹೋಗಲ್ರಿ, ಒಟ್ಟ ಹೋಗಂಗಿಲ್ರಿ. ಈಗ 400 ರೂಪಾಯಿ ಬೆಡ್ಯಾರ ನಮ್ಮ ರಾಜ್ಯಾಧ್ಯಕ್ಷರು. 400 ರೂಪಾಯಿ 3400 ರೂಪಾಯಿ ಕೇಳ್ಯಾರ್ರಿ ಅವ್ರು. 3400 ಕೊಟ್ರು ರೀ. ಈಗ ಇನ್ಕಮ್ ಮಟ ಏನ್ ಅವ್ರು 3000 ಕೊಟ್ಕೋತ ಬಂದಾರಲ್ಲ, ಅದಕ್ಕಿಂತ 80 ಕೋಟಿ ಅಷ್ಟೇ ಹೆಚ್ಚು ಹೋಗತ್ರಿ. ಅವ್ರು ಏನು ಜಾಸ್ತಿ ಹೋಗಂಗಿಲ್ರಿ. ಅವ್ರ 80 ಕೋಟಿ ಎಲ್ಲಾದ್ರೂ ತೆಗಿತಾರ್ರಿ. ರಗಡ್ ತೆಗದಾರ್ರಿ ಅವ್ರ, ರಗಡ್ ತೆಗದಾರ, ರಗಡ್ ತೆಗದಾರ ಮೇಡಮ್ರ. ಈಗ ಒಂದ್ ಟನ್ನಿಗೆ 14,000 ರೂಪಾಯಿ ಅವ್ರ ಹೇಳ್ಯಾರ್ರಿ. ಒಂದ್ ಟನ್ನಿಗೆ 14,000 ರೂಪಾಯಿ ಅವ್ರ ಇದ್ ಮಾಡ್ತಾರತ್ರಿ. 14,000 ರೂಪಾಯಿದಾಗ 4,500 ರೂಪಾಯಿ ನಮ್ ಗೌರ್ಮೆಂಟ್ ಕೊಡ್ತಾರ ತಿಳ್ಕೊಂಡ್ರಿ. ಇನ್ನ ಅವ್ರ ತಲೆ 9,500 ರೂಪಾಯಿ ಉಳಿತ್ರಿ. 9,500 ರೂಪಾಯಿದಾಗ ರೀ ಅವ್ರ ನಮಗ್ ಕೊಡೋದು ಎಷ್ಟ್ರಿ? 3,000 ರೂಪಾಯಿ ಕೊಡತ್ತಾರ್ರಿ. ನಾ ಎಷ್ಟು ಉಳಿತ್ರಿ ನಮ್ದ್ರಿ? 6,500 ರೂಪಾಯಿ ಉಳಿತ್ರಿ. 6,500 ಒಳಗ್ರಿ ಅವ್ರಿಗೆ ಕಡ್ಯಾವ್ರಿಗೆ ರೀ, ಮತ್ತ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಟ್ರ್ಯಾಕ್ಟರ್ದವ್ರಿಗೆ ರೀ, ಅವ್ರಿಗೆ 1,500 ರೂಪಾಯಿ ಇದ್ದಾಗ್ರಿ. 1,500 ತೆಗೆದ್ರೆ ಎಷ್ಟು ಉಳಿತ್ರಿ? ಇನ್ನ 5,000 ರೂಪಾಯಿ ಉಳಿತ್ರಿ. ಒಂದ್ ಟನ್ನಿಗೆ 5,000 ರೂಪಾಯಿ ಲಾಭ ಐತ್ರಿ ಮೇಡಮ್. 5,000ದಾಗ ಲಾಭದಾಗ ರೀ ಅವ್ರ ಕಾರ್ಖಾನ್ಯಾಗ ದುಡಿತಾರಲ್ಲ ರೀ, ಅವ್ರಿಗೆ ಒಂದ್ 2,000 ತೆಗಿರಿ ಟನ್ನಿಗೆ. ನಾ 3,000 ರೂಪಾಯಿ ಲಾಭ ಉಳಿತ್ರಿ. 20,000 ಟನ್ ಅಂದ್ರ ರೀ 600 1,200 ಕೋಟಿ ಆತ್ರಿ. ಎಷ್ಟ್ ಆತ್ರಿ ಮೇಡಮ್? 1,200 ಕೋಟಿ ಅಂದ್ರ ರೀ ಒಂದ್ ವರ್ಷಕ್ಕೆ ಅಲ್ರಿ, ಒಂದ್ ವರ್ಷಕ್ಕೆ 2 ಫ್ಯಾಕ್ಟ್ರಿ ಕಟ್ತಾರ. ಮತ್ ಕಟ್ಲಾರ್ದೇನ್ ಮತ್ ಸಾಲ ಮಾಡಿ ಮೇಡಮ್ರ. ಈಗ ನಾವು ಎಕರೆಕ್ 3 ಟನ್ ಕಬ್ಬು ಬೆಳಿತೀವ್ರಿ. 3 ಟನ್ ಅಂದ್ರೆ 3,000 ಅಂದ್ರ 90,000 ರೂಪಾಯಿ ಆತ್ರಿ. 90,000 ರೂಪಾಯಿದಾಗ ನಾವು 50,000 ರೂಪಾಯಿ ಖರ್ಚಾಗಿರ್ತೈತ್ರಿ. ನಾವು ಮನ್ಯಾಗಿನ ಮಕ್ಕಳ ಹೆಂಡ್ರ ದವಾಖಾನಿ ಇದನ್ನ ನಾವು ಒಂದ್ ಮದ್ವಿ ಮಾಡ್ಬೇಕಾದ್ರ ಮೇಡಮ್ ಈಗ 8 ಲಕ್ಷ ರೂಪಾಯಿ ರೀ. ನಮ್ ಪೌಣ್ಯಾನ ಒಂದ್ ಮದ್ವಿ ಮಾಡಿದ್ರಿ, ಬರೀ ಸಿಂಪಲ್ ಮಾಡಿದ್ರಿ, 8 ಲಕ್ಷ ರೂಪಾಯಿ ಖರ್ಚಾತ್ರಿ. 8 ಲಕ್ಷ ರೂಪಾಯಿ ನಾವು ದುಡಿಬೇಕಾದ್ರೆ ಎಷ್ಟು ವರ್ಷ ದುಡಿಬೇಕು? ಅದಿಲ್ರಿ, ಅವ್ರಿಗೆ 4 ತೊಲಿ ಹಾಕಿದ್ರಿ ಬಂಗಾರ. 4 ತೊಲಿ ಅಂದ್ರೆ 4 ಲಕ್ಷ. ತಾಳಿ 1 ಲಕ್ಷ ಹೊಂಟೈತಿ. ಮತ್ತಿನ್ ನಾವ್ ಬದುಕುದ ಹೆಂಗ್ರಿ ಮೇಡಮ್ರ? ಈಗ ನಮ್ದು ಗ್ಯಾಂಗ್ ಐತ್ರಿ. ಕಬ್ಬ ವರ್ಷ 1,000 ಟನ್ ಕಬ್ಬ ಜಗ್ತೀರಿ. ಹಾ ರೀ, ಇದನ್ನ ಬೆಳಿಲಾರ್ದ ಇದ ಬರಬರ್ರಿ ಮೇಡಮ್. ಮಾಡತ್ತಿದ್ರಿ ಎಲ್ಲಾರು ಬದುಕಲತ್ ನಾವು ಬೆಳೆಯತ್ತಿದ್ರಿ. ಮತ್ತೆಲ್ಲ ಬೆಳಕ್ ನಾವು ಬೆಳಕ್ ರೈತರ ಬೆಳಕ್ ಏನ್ರಿ ಜಗತ್ ಎಂತದ್ರಿ? ಹೆಂಗು ಸಕ್ಕರೆ ತಿಂದು ಬಾಳ ರೋಗ ಬರ್ತಿದಾವ್ರಿ ಜನ. ಸಕ್ಕರೆ ಒಂದ ಬರ್ತೈತೇನ್ರಿ ಮೇಡಮ್? ಕಬ್ಬಿನಿಂದ ಸಕ್ಕರೆ ಒಂದ ಬರ್ತೈತೇನ್ರಿ? ಗೌರ್ಮೆಂಟ್ ಎಷ್ಟು ಲಾಭ ಐತಿ ಅವ್ರ ತಲಿ ಮುಟ್ಕೊಂಡ್ ಹೇಳ್ಬೇಕ್ರಿ ಅವ್ರು. ಈ ಕಬ್ಬದಿಂದ ಇದಕ್ ನಮ್ಗ್ ಲಾಭ ಇಲ್ಪ, ಕಬ್ಬ ಬೆಳಿಬೇಡ್ರಿ. ಹಾ ಇಲ್ರಿ, ಕಬ್ಬನ ಬೆಳಿಬೇಡತ್ತಾರ ಗೌರ್ಮೆಂಟ್ ಹೇಳ್ರಿ. ನಾವ್ ಹೇಳ್ತೀವ್ರಿ. ಮೇಡಮ್, ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಖಡಕ್ ಎಚ್ಚರಿಕೆ ಕೊಡ್ತೀನಿ. ರೈತ ಒಂದ್ ವೇಳೆ ಏನಾದ್ರೂ ಬಿಕ್ಕಿದ್ರೆ ಇಡೀ ಜಗತ್ತೇ ಬಿಕ್ಕುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿ, ಪ್ರತಿ ರೈತ ಕೂಡ ಇವತ್ತು ಬೀದಿ ಬಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ರೈತ ಬೆಳೆದ ಬೆಳೆಗೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಫ್ಯಾಕ್ಟರಿ ಮಾಲಕರು ಪ್ರತಿ ವರ್ಷ ರೈತರಿಂದ ಕಬ್ಬನ್ನು ತೆಗೆದುಕೊಂಡು ಪ್ರತಿ ವರ್ಷ ಒಂದೊಂದು ಫ್ಯಾಕ್ಟರಿಯನ್ನು ಫ್ಯಾಕ್ಟರಿಯನ್ನು ಕಟ್ತಾ ಇದ್ದಾನೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡು ಸಕ್ಕರೆ ಸಚಿವರು ಎಲ್ಲ ಫ್ಯಾಕ್ಟರಿ ಮಾಲಕ ಅಲ್ರಿ ಸರ್. ಫ್ಯಾಕ್ಟರಿ ಮಾಲಕರು ಬಿಡ್ರಿ, ಈಗ ಸಕ್ಕರೆಗ್ ಅಂತ ಹೇಳಿ ಕಬ್ಬಿಗೆ ಅಂತ ಹೇಳಿ ಒಬ್ರು ಸಚಿವರು ಅದಾರ. ಯಾಕಂದ್ರ ಸಕ್ಕರೆ ಬರೋದು ಕಬ್ಬಿಂದ, ಹೌದಿಲ್ರಿ ಸರ್? ಸೊ ಅದಕ್ಕೆ ಅಂತ ಒಬ್ರು ಸಚಿವರು ಅದಾರ, ಹೌದಿಲ್ರಿ ಸರ್? ಸೊ ಅದಕ್ಕೆ ಅಂತ ಒಬ್ಬ ಸಚಿವರು ಇರುವಾಗ ಅವ್ರು ಯಾಕೆ ಬಂದಿಲ್ಲ? ಕಾನೂನು ಸಚಿವರು ಎದಕ್ ಬಂದ್ರು? ಅದ ಯಾಕೆ ಬಂದಿಲ್ಲ ಅನ್ನೋದು ಅವ್ರಿಗೆ ಗೊತ್ತ್ರಿ ಮೇಡಮ್ ರೀ. ನಾವು ಹೇಳಕ್ ಆಗಂಗಿಲ್ಲ. ಭಯ ಏನಿಲ್ರಿ ಮೇಡಮ್ ರೀ, ಭಯ ಏನಿಲ್ರಿ. ನೋಡ್ರಿ, ಯಾಕೆ ಬಂದಿಲ್ಲ ಏನ್ ಬಂದಿಲ್ಲ ಅವ್ರ ತಿಳ್ಕೊಬೇಕ್ರಿ. ತಿಳ್ಕೊಂಡ ನಮಗೆ ಹೇಳ್ಬೇಕಾಗಿದ್ದ ಅವಶ್ಯಕತೆ ಅವರಲ್ಲೇ ಐತ್ರಿ. ಈಗ ನೋಡ್ರಿ, ಈಗ ಎಲ್ಲ ಒಂದ್ ನಿಮಿಷ ತಡ್ರಿ. ಈಗ ಒಂದ್ ಕಡೆ ಅರಣ್ಯ ನಾಶ ಆಯ್ತಂದ್ರೆ ಯಾರನ್ನ ಪ್ರಶ್ನೆ ಮಾಡ್ತೀವಿ? ಅರಣ್ಯ ಸಚಿವರನ್ನ. ಇದು ಮಹಿಳೆಯರ ವಿಚಾರದಲ್ಲಿ ಏನಾದ್ರೂ ತೊಂದರೆ ಆಯ್ತಂದ್ರೆ ಯಾರನ್ನ? ರಾಜ್ಯದಲ್ಲಿ ಅಶಾಂತಿ, ಕಾನೂನು ಸುವ್ಯವಸ್ಥೆ ತೊಂದರೆ ಆದ್ರೆ ಅಲ್ಲ, ಗೃಹ ಸಚಿವರು.
ಅದೇ ರೀತಿ ಸಕ್ಕರೆ ಈ ಕಬ್ಬಿ ಹೋರಾಟಗಾರರು ಬೆಲೆ ಕೇಳುವ ಸಂದರ್ಭದಲ್ಲಿ ಯಾರನ್ನ ಕೇಳ್ತೀವಿ? ಸರ್ಕಾರದ ತಪ್ಪಲ್ರಿ, ಸರ್ಕಾರದ ತಪ್ಪ್ರಿ ಮೇಡಮ್. ಮನ್ಯಾಗ ಮಕ್ಕೊಂಡಾರು ಚಳಿ ಐತಲ್ರಿ ಅದಕ್ಕೆ ಸರ್ಕಾರದ ತಪ್ಪಲ್ರಿ. ಇಲ್ಲಿ 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 ಹೋರಾಟ ಎತ್ರ ನಡೆಯೈತ್ರಿ, ಕಬ್ಬಿನ ಹೋರಾಟ ನಡೆಯೈತ್ರಿ. ಅವ್ರು ಯಾರನ್ನ ಕರ್ಸ್ಬೇಕಾಗಿತ್ರಿ? ಇಲ್ಲಿ ಕಳ್ಸ್ಬೇಕು ಯಾರನ್ನಾಗಿತ್ರಿ? ಸಕ್ಕರೆ ಸಚಿವ ಕರ್ಸ್ಬೇಕ್ರಿ. ಅವ್ರು ಯಾರು ಕಳಿಸ್ಯಾರ್ರಿ? ಎಚ್ ಕೆ ಪಾಟೀಲ್ ಕಳಿಸಿದಾರ್ರಿ, ಕಾನೂನು ಸಚಿವರನ್ನ ಕಳಿಸಿದಾರ್ರಿ. ಅದು ತಪ್ಪ ಯಾರ್ದ್ರಿ? ಸರ್ಕಾರದಿಲ್ರಿ. ರೇಟ್ ನಮಗ್ ಬೇಕು. ಅಲ್ಲ, ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂತ ಸಿದ್ದರಾಮಯ್ಯನವರು, ದೊಡ್ಡ ದೊಡ್ಡ ಭಾಷಣ ಬಿಗಿಯುವಂತ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿ ಕನಸು ಕಾಣ್ತಾ ಇರುವಂತ ಡಿ ಕೆ ಶಿವಕುಮಾರ್ ಅವರು ಸಕ್ಕರೆ ಸಚಿವರು ಹೋಗ್ರಿ ಅಲ್ಲಿ ಅಂತ ಯಾಕೆ ಕಳ್ಸಲ್ಲ? ನೋಡ್ರಿ ಮೇಡಮ್, ಈಗಾದ್ರೂ ಕಾಲ್ ಮಿಂಚಿಲ್ಲ. ಸಕ್ಕರೆ ಸಚಿವರು ನಾಳೆ ಆದ್ರೂ ಬರ್ಬೋದಂತ ಆಸೆ ಇದೆ. ಈಗ ಎಲ್ಲ ಕಾರ್ಖಾನೆ ಮಾಲೀಕರು ರೈತರ ಪರವಾಗಿ 3500 ರೂಪಾಯಿ ಬಿಲ್ಲನ್ನ ಘೋಷಣೆ ಮಾಡಬೇಕಂತ ಎಲ್ಲ ಫ್ಯಾಕ್ಟರಿ ಮಾಲಕರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಷ್ಟನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೇಡಮ್. ಯಾರು ಏನ್ ಹೇಳ್ರಿ? ಮಾತಾಡ್ತೀನಿ ಅಂತ 10-26 ರೇಟ್ ಏನೈತ್ರಿ? DAP ರೇಟ್ ಎಷ್ಟು ಐತಿ? ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತಿ? 1800. DAP ರೇಟ್ 2000 ರೂಪಾಯಿ ಐತಿ. 2000 ರೂಪಾಯಿ DAP ರೇಟ್ ಐತಿ. 10-26 ರೇಟ್ ಐತಿ. ಬೆಳಿಬೇಕಾದ್ರೆ ಕಷ್ಟ ಐತಿ. ಈಗ ಸಾಲು ಕೊರೋದು, ರೆಂಟಿ ಹೊಡೆದು ಕಬ್ಬು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಐತಿ ಅವ್ರಿಗೆ ಏನಾರು ಗೊತ್ತೈತೇನ್ರಿ? ಅಲ್ಲ, ಎದಕ್ಕಾದ್ರೂ ಬಂದ್ರೆ ನಾವು ನಮ್ಮ ಬೆಳಗಾವಿ ವಿಚಾರದಲ್ಲಿ ಸರ್ ಒಂದ್ ನಿಮಿಷ ತಡ್ರಿ. ಬೆಳಗಾವಿ ವಿಚಾರದಲ್ಲಿ ನಾವು ಮಹಾರಾಷ್ಟ್ರದವ್ರಾಗ್ಲಿ ಮತ್ತೆ ಬೇರೆಯವ್ರೇ ಆಗ್ಲಿ ನಮ್ ಬೆಳಗಾವಿ ನಮ್ದು, ನಮ್ ವಿಚಾರದಲ್ಲಿ ಯಾರು ತಲೆ ಹಾಕಬಾರ್ದು ಅಂತೀವಿ. ಅಂತಹ ಮಹಾರಾಷ್ಟ್ರದಲ್ಲೇ ರೈತರಿಗೆ ಈಗ ನೀವು ಕೇಳ್ತಿರೋ ಬೆಲೆ ಕೊಡ್ತಿದಾರ್ರಿ ಸರ್. ಆದ್ರೆ ಕರ್ನಾಟಕದಲ್ಲಿ ಕೊಡಕ್ಕೆ ಇವ್ರಿಗೆ ಏನ್ ದಾಡಿ? ಅಲ್ಲಿ ಮಾಲೀಕರಿಗೆ ಇರುವಂತ ಸವಲತ್ತೇನು, ಇಲ್ಲಿ ಮಾಲೀಕರಿಗೆ ಇಲ್ದೇ ಇರೋ ಸವಲತ್ತೇನು? ಮೇಡಮ್ ಉಳಿದಿಲ್ಲ ತಂದು ಹೇಳ್ತಾರೆ ಸಕ್ಕರೆ ಕಾರ್ಖಾನೆದವ್ರು. ನಮಗೆ ಏನು ಉಳಿತಾಯ ಆಗುದಿಲ್ಲ ತಂದು ಹೇಳ್ತಾರೆ. 3000 ರೂಪಾಯಿ ಕೊಟ್ಟ ಈಗ ಕಮ್ಮಿ ಅಂದ್ರೆ ಒಯ್ತಾರ, ನಮ್ಗೆ ಕಬ್ಬ ಒಯ್ತಾರೆ ವರ್ಷರಿ. ಅವ್ರಿ ಮಹಾರಾಷ್ಟ್ರದವ್ರಿ ಅಲ್ಲಿ ಇಳುವರಿ ಬೇರೆ ಬರ್ತೈತಿ, ಇಲ್ಲಿ ಇಳುವರಿ ಬೇರೆ ಬರ್ತಂತ ಸಕ್ಕರೆ ಸಚಿವರು ಹೇಳ್ತಾರ್ರಿ. ಇಳುವರಿ ಅಲ್ಲಿದ್ ಬೇರೆ ಬರ್ತೈತಿ, ಇಲ್ಲಿದ್ ಬೇರೆ ಬರುತ್ತ. ಮಣ್ಣು ಅಲ್ಲಿದ್ ಬೇರೆ ಐತಿ, ಇಲ್ಲಿದ್ ಬೇರೆ ಐತಿ ಅಂತ ಸಕ್ಕರೆ ಸಚಿವರು ಇದನ್ನ ಸಕ್ಕರೆ ನ್ಯೂಸ್ನಾಗ ಹೇಳಿದಾರ್ರಿ. ಇಲ್ಲಿದ ಮಣ್ಣ ಪೆಸರ್ ಐತೆ, ಬಂದ್ ನೋಡ್ರಿ, ಚೆಕ್ ಮಾಡ್ರಿ. ಹಂಗಾದ್ರೆ ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಲಿ ಬಿಡ್ರಿ, ಅಲ್ಲಿ ಚಲೋ ಐತಲ್ರಿ. ಅಲ್ಲಿ ಮಣ್ಣು ಚಲೋ ಐತಿ, ರಿಕವರಿ ಚಲೋ ಐತಿ, ಇಳುವರಿ ಚಲೋ ಐತಿ. ಇಲ್ಲಿ ಯಾಕಾದ್ರಿ ಅಲ್ಲಿ ಸಚಿವ ಆಗವಿದ್ರಿ ಇಲ್ಲಿ ಯಾಕಾದ್ರಿ ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾ ಇಲ್ಲಿ ಯಾಕಾದ್ರಿ ಮಹಾರಾಷ್ಟ್ರಕ್ಕೆ ಹೋಗಣ್ರಿ ಅವಂಗ ಸಕ್ಕರೆ ಮಾತಿನ ಮುಖಾಂತರ ಮಾಡೋದಿಲ್ಲ. ನಾವು ಮಾಡಿ ತೋರಿಸ್ತೇವ್ರಿ ಮೇಡಮ್. ದೊಡ್ಡ ಉಗ್ರ ಹೋರಾಟ ಹೋಗ್ತ್ರಿ ಮೇಡಮ್. ಅವ್ರಿಗೆ ರಿಕವರಿಯಲ್ಲಿ ಮಹಾರಾಷ್ಟ್ರದಾಗ ರಿಕವರಿ ಕೊಡ್ತಾರೆ. ಒಂದು, ಸಂಬಂಧಪಟ್ಟ ಸಚಿವರು ಆ ಕಡೆ ತಲೆ ಹಾಕಿ ನೋಡ್ತಾ ಇಲ್ಲ. ಎರಡನೇದು, ಬೆಳಗಾವಿಯಲ್ಲಿ ಸದ್ಯ ನೀವಿದ್ದೀರಿ, 2 ಸಚಿವರುಗಳನ್ನು ಕೊಟ್ಟಿದ್ದಾರೆ ಆ ಭಾಗಕ್ಕೆ, ಒಬ್ರು ಕೂಡ ತಿರುಗಿ ನೋಡ್ತಾ ಇಲ್ಲ. ಇನ್ನೊಂದು, ಇಳುವರಿ ಪ್ರಸ್ತಾಪವನ್ನ ಈ ರೈತರು ಮಾಡ್ತಾ ಇದ್ರು. ಇಳುವರಿಗೂ ಬೆಂಬಲ ಬೆಲೆಗೂ ಏನ್ ಸಂಬಂಧ ಅಂತ ನನ್ಗೆ ಇಲ್ಲಿ ತನಕ ಅರ್ಥ ಆಗ್ತಾ ಇಲ್ಲ. ಹೌದು, ಮಹಾರಾಷ್ಟ್ರದಲ್ಲಿ ಇಳುವರಿ ಚೆನ್ನಾಗಿದೆ, ನೀವು ಇಳುವರಿ ನೋಡಿ ಅಲ್ವಾ ಬೆಲೆ ಕೊಡೋದು? ತೂಕ 1 ಟನ್ ಅಂದ್ರೆ ಅಷ್ಟು, ಇಳುವರಿ ಚೆನ್ನಾಗಿದ್ರು ಅಷ್ಟೇ, ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ. 1 ಟನ್ ಅಂದ್ರೆ 1000 ಕೆಜಿ, 1000 ಕೆಜಿಗೆ 3500 ಕೊಡೋಕೆ ಇಳುವರಿ ಅಂತ ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ ಜನರನ್ನ? ಎರಡನೇದು, ಬೇರೆ ಹೋರಾಟ ಅಂದ ತಕ್ಷಣ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಜಮಾಯಿಸ್ತಾ ಇದ್ರಲ್ಲ, ಇಲ್ಲಿ ಯಾಕೆ ರೈತರು ಒಬ್ಬರೇ ತಬ್ಲಿ ಆಗಿದ್ದಾರೆ? ಏನಂತೀರಿ ನೀವು? ಈಗ ಮೊದಲನೇ ಪ್ರಶ್ನೆಗೆ ಈಗ ಸಕ್ಕರೆ ಸಚಿವರು ಯಾಕೆ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಮಾತಾಡ್ಸಿದ್ದೀನಿ. ಇವನ್ ದಿ ಸೇಮ್ ಟೈಮ್ ಯಾಕೆ ಬರ್ಲಿಲ್ಲ, ಇಲ್ಲೇ ಇರುವಂತಹ ಇಬ್ಬರು ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಅನ್ನೋ ಪ್ರಶ್ನೆನ ಮೊದಲಿನಿಂದಲೂ ಕೂಡ ಇಲ್ಲಿನ ರೈತರು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಇನ್ನುಳಿದಂತೆ ಕರವೇ ವಿಚಾರದಲ್ಲಿ ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಅಲ್ಲಿ ಮುತ್ತಿಗೆಯನ್ನ ಹಾಕಿದ್ದಾರೆ ಮತ್ತು ಅಲ್ಲಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಕೇವಲ ಇಲ್ಲಿ ಗುರ್ಲಾಪುರದಲ್ಲಿ ಮಾತ್ರ ನಡೀತಾ ಇಲ್ಲ ಕಬ್ಬು ಬೆಳೆಗಾರರ ಹೋರಾಟ, ಆ ಕಡೆ ಬಿಜಾಪುರದಲ್ಲಿ ನಡೀತಾ ಇದೆ, ಬಾಗಲಕೋಟೆ ನಡೀತಾ ಇದೆ, ಹಾವೇರಿಯಲ್ಲಿ ನಡೀತಾ ಇದೆ, ಹಳಿಯಾಳದಲ್ಲಿ ನಡೀತಾ ಇದೆ, ಇವನ್ ಬೆಳಗಾವಿಯಲ್ಲಿ ನಡೀತಾ ಇದೆ, ಅಥಣಿಯಲ್ಲಿ ನಡೀತಾ ಇದೆ. ಸೊ ಇಲ್ಲೆಲ್ಲ ಕೂಡ ಹಲವಾರು ಸಂಘ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಇವನ್ ಕರವೇ ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಇಳುವರಿ ಆಧಾರದ ನೋಡಿ, ಇದು ಪ್ರೈಸ್ ಫಿಕ್ಸೇಷನ್ ಏನಿದೆ ಅದು ಬಹಳಷ್ಟು ವಿಚಾರಗಳನ್ನ ಆಧಾರವಾಗಿಟ್ಟುಕೊಂಡು ಇದು ನಡೆಯುತ್ತೆ. ಈಗಾಗಲೇ ಒಂದು ಪ್ರೈಸ್ ನಿಗದಿ ಆಗಿರುವ ರೀತಿಯಲ್ಲಿ ಇಲ್ಲಿ ನಡೆಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮಾಲೀಕರಿಗೆ ತೊಂದರೆ ಆಗ್ತಾ ಇದೆ.
ಮಾಲೀಕರು ಅಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಲಾಭ ಇಲ್ಲ. ಮತ್ತು ಮಹಾರಾಷ್ಟ್ರದಲ್ಲಿ ಅಲ್ಲಿ ಕಾರ್ಖಾನೆಯ ಮಾಲೀಕರು, ಇದು ಸರ್ಕಾರ ಮತ್ತು ರೈತರ ನಡುವಿನ ವಿಚಾರ ಅಲ್ಲ, ಇದು ಮಾಲೀಕರು ಮತ್ತು ಇವರು ಕಬ್ಬು ಬೆಳೆಗಾರರ ನಡುವಿನ ಈ ಒಂದು ವಿಚಾರ. ಹೀಗಾಗಿ ಇವರಿಬ್ಬರ ನಡುವೆ ಸಂಧಾನ ಮಾಡಿ ನೀವು ಒಂದು ರೇಟ್ ಅನ್ನ ಫಿಕ್ಸ್ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು. ಒಂದು ವೇಳೆ ಮಾಲೀಕರು ಇದಕ್ಕೆ ಒಪ್ಕೊಳ್ಳಿಲ್ಲ ಅಂತ ಅಂದರೆ ನೀವೇ ಒಂದು ಸಹಾಯ ಧನ ಅಂತ ಹೆಚ್ಚುವರಿಯಾಗಿ ಕೊಡಿ ಅಂತ. ಈ ಹಿಂದೆ 2014ರಲ್ಲಿ ನಾವು ವಿಠ್ಠಲ್ ಅರಭಾವಿ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇದೇ ಸರ್ಕಾರ ಎಷ್ಟು 250 ಕೊಟ್ಟಿದ್ರು. ಈಗ ಸರ್ ಮಹಾರಾಷ್ಟ್ರದಲ್ಲಿ ಇಳುವರಿ ಜಾಸ್ತಿ ಇದೆ, ಇಳುವರಿ ಅನ್ನೋದಕ್ಕಿಂತ ರಿಕವರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ವಾ? ಈಗ ಯಾಕಿಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 75 ಕಿಲೋಮೀಟರ್ ಕಬ್ಬು ತಗೊಂಡ್ ಹೋಗಿ ನಮಗೆ 3,410 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗ ಅವ್ರ ಮನೆ ಬಂದು ಘೋಷಣೆ ಮಾಡ್ಯಾರ. ಈಗ ಆಗಲೇ ಫ್ಯಾಕ್ಟ್ರಿನೂ ಚಾಲು ಮಾಡಿದ್ರೆ ಅವ್ರ ನಮ್ಮ ಕಬ್ಬು ಸ್ವಲ್ಪ ಹೋಗಿದ್ರೆ 3,410 ರೂಪಾಯಿ 75 ಕಿಲೋಮೀಟರ್ ಲೀಡಿಂಗ್ ದಾಗ ಹೋಗ್ತಾರೆ. ಈಗ ಫ್ಯಾಕ್ಟ್ರಿ ಹೊಲದಾಗ ಫ್ಯಾಕ್ಟ್ರಿ ಎಸ್, ಮಹಾರಾಷ್ಟ್ರದವರು ಕೂಡ ಅಷ್ಟೇ, ಅಂದ್ರೆ 3,500 ರೂಪಾಯಿಗೆನೆ ಬೆಲೆ ಕೊಟ್ಟು ತೆಗೆದುಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದಾರೆ ವಿತ್ ಟ್ರಾನ್ಸ್ಪೋರ್ಟ್ ಅಂಡ್ ಕಟಾವು. ಆದ್ದರಿಂದ ಅಲ್ಲೂ ಇಲ್ಲೂ ವ್ಯತ್ಯಾಸ ಇಲ್ಲ. ಇಲ್ದಿದ್ರೆ ಮಹಾರಾಷ್ಟ್ರದವ್ರು ಯಾಕೆ ಇಲ್ಲಿಗೆ ಬರ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ. ಸೊ ಏನೇ ಆಗಲಿ, ಒಟ್ಟಾರೆ ಇವತ್ತು ಯಾವುದೇ ಸಂಧಾನದ ಮಾತುಕತೆ ನಡೆದಿಲ್ಲ. ಕೇವಲ ಬರ್ರಿ ನೀವು ಬೆಂಗಳೂರಿಗೆ ಮಾತುಕತೆ ನಡೆಸೋಣ ಅನ್ನುವಂತ ಒಂದು ನಿರ್ಲಕ್ಷ್ಯದ ಮಾತನ್ನ ಎಚ್ ಕೆ ಪಾಟೀಲ್ ಅವರು ಹೇಳಿದ್ರು. ಅವರ ಅನುಭವಕ್ಕೆ, ಅವರ ರಾಜಕಾರಣದ ಒಂದು ಹಿಡಿತಕ್ಕೆ ಮತ್ತು ಅವರು ಈ ನೀರಾವರಿ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಅದ್ಭುತ ಕೆಲಸಗಳಿಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಎಚ್ ಕೆ ಪಾಟೀಲ್ ಬಗ್ಗೆ. ಬಟ್ ಇವತ್ತು ಬಂದು ಅವರು ಏನೂ ಮಾಡಲಿಲ್ಲ, ಬನ್ನಿ ನಾವು ಮಾತಾಡೋಣ ಅಂತ ಕರೆದು ಹೋದ್ರು. ಆ ತೀವ್ರತೆ, ಈ ಒತ್ತಡ, ಇದು ಯಾವುದು ಕೂಡ ಸಕ್ಕರೆ ಲಾಬಿ ಮುಂದೆ ಏನು ವರ್ಕೌಟ್ ಆಗ್ತಾ ಇಲ್ಲ. ಬಟ್ ಹೋರಾಟ ಮಾತ್ರ ಉಗ್ರವಾಗಿರುತ್ತೆ. ಇವತ್ತು ಕೂಡ ಹೋರಾಟ ಇರುತ್ತೆ ಮತ್ತು ನಾಳೆಯೂ ಹೋರಾಟ ಇರುತ್ತೆ. ನಾಳೆ ಸಂಜೆ ಒಳಗಡೆ ಏನಾದ್ರೂ ಒಂದು ನಿರ್ಧಾರ ಪ್ರಕಟ ಆಗದೆ ಇದ್ರೆ 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಹೋರಾಟ, ಹೆದ್ದಾರಿ ಬಂದ್ ಆಗುತ್ತೆ. 50 ಲಕ್ಷಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತ ಎಚ್ಚರಿಕೆ ಇದೆ. ನೋಡೋಣ ನಾಳೆ ಸಂಜೆಯವರೆಗೆ ಈ ಒಂದು ಹೋರಾಟದ ಬಾಲ್ ಸರ್ಕಾರದ ಅಂಗಳದಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ರಾ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀನಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ರೈತರ ಪರ ಹೋರಾಟದಲ್ಲಿ ನಿರಂತರವಾಗಿ ಇರುತ್ತೆ ಮತ್ತು ಈ ವಿಚಾರದಲ್ಲಿ ನಾವು ಎಂದೆಂದೂ ರೈತರ ಪರ. ಈ ವಿಚಾರವನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇವತ್ತಿನ ರಾ ಡಿಬೇಟ್ ಅನ್ನ ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.